ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಲಿನ ಪೌಡರಿಂದ ಪನ್ನೀರ್ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತೇನೆ. ನಾನು ಇವಾಗ ತೋರಿಸಿರೋ ಮೆಥಡಲ್ಲಿ ಪನ್ನೀರ್ ಮಾಡಿದರೆ ಪನ್ನೀರ್ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ, ಸ್ಪಾಂಜಿಯಾಗಿ ಕೂಡ ಇರುತ್ತೆ. ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ. ಇಲ್ಲಿ ನಾನು 2 ಕಪ್ಪಷ್ಟು ಹಾಲಿನ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 5 ಕಪ್ಪಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ನಾನು ವಾರ್ಮ್ ವಾಟರನ್ನು ಇಲ್ಲಿ ತೆಗೆದುಕೊಂಡಿರೋದು. 2 ಕಪ್ ಹಾಲಿನ ಪೌಡರ್ಗೆ 5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕರಗಿಸಿಕೊಂಡಿದ್ದೀನಿ. ಸ್ವಲ್ಪ ಅಳದುಳಿದ್ರೆ ಏನೂ ತೊಂದರೆ ಇಲ್ಲ. ಅದನ್ನು ನಾವು ಈಗ ಗ್ಯಾಸ್ ಹಚ್ಚಿಬಿಟ್ಟು ಬಿಸಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಹಾಲುಡಿ ಕರಗುತ್ತೆ. ನೋಡಿ, ಇವಾಗ ಹಾಲುಡಿಯಿಂದ ಹಾಲು ರೆಡಿಯಾಗಿದೆ. ಹಾಲು ಕಾಯಿಸೋಕೆ ಇಟ್ಟಿದ್ದೀನಿ. ನೋಡಿ, ಹಾಲು ಈ ಥರ ಕುದಿ ಬರ್ತಾ ಇರುವಾಗ ಇದಕ್ಕೆ ನಿಂಬೆಹಣ್ಣನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 3 ನಿಂಬೆಹಣ್ಣು, 3 ಅಂದರೆ 1.5 ಅಷ್ಟು ನಿಂಬೆಹಣ್ಣು, 3 ಪೀಸಷ್ಟು ನಿಂಬೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಈ ಥರ ಕುದಿ ಬರ್ತಾ ಇರೋ ಟೈಮಲ್ಲಿ ಈ ನಿಂಬೆ ರಸವನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಹಾಲು ಕುದೀತಾ ಇದೆ. ನಿಂಬೆ ರಸ ಹಾಕಿರೋದ್ರಿಂದ ಹಾಲು ಒಡೆದೋಗ್ತಾ ಇದೆ. ಇವಾಗ ಈ ಹಾಲು ಹೊಡೆದೋಗಿ ಆಮೇಲೆ ಇದರಿಂದನೇ ಪನ್ನೀರ್ ಆಗುತ್ತೆ. ನೋಡಿ, ಈ ಥರ ಆಗ್ತಾ ಹೋಗುತ್ತೆ. ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ, ಈ ಥರ ಆದರೆ ಸಾಕಾಗುತ್ತೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬಿಟ್ಟು ಸೋಸ್ಕೊಳ್ಬೇಕು. ಆಮೇಲೆ ಇದನ್ನು ಒಂದು ಒಳ್ಳೆಯ ಬಟ್ಟೆಯ ಮೇಲೆ ಹಾಕ್ಕೋಬೇಕು ಈ ಥರ. ಮತ್ತೆ ಉಳಿದಿರೋದನ್ನು ಕೂಡ ಇದೇ ಥರ ಸೋಸ್ಕೊಂಡು ಬಟ್ಟೆಯ ಮೇಲೆ ಹಾಕ್ಕೋಬೇಕು. ನೋಡಿ, ಕೇವಲ 2 ಕಪ್ ಹಾಲಿನ ಹುಡಿಯಿಂದ ಎಷ್ಟು ಪ್ರಮಾಣದಲ್ಲಿ ಇದು ಆಗಿದೆ ಅಂತ ನೋಡ್ಕೋಬಹುದು. ಇವಾಗ ಅದೇ ಬಟ್ಟೆಯಲ್ಲಿ ನಾವು 1 ಗ್ಲಾಸ್ ತಣ್ಣೀರಿನಿಂದ ಈ ಪನ್ನೀರನ್ನು ಸ್ವಲ್ಪ ತೊಳ್ಕೊಳ್ಬೇಕು. ಅಂದರೆ ಇದರಲ್ಲಿ ಹುಳಿ ಅಂಶ ಎಲ್ಲ ಇರುತ್ತೆ, ಹಾಗಾಗಿ ನಾವು ಈ ಥರ ಮಾಡ್ಕೊಳ್ಳೋದು. ಆಮೇಲೆ ಆ ಬಟ್ಟೆಯನ್ನು ಚೆನ್ನಾಗಿ ನೀರು ಹೋಗುವ ತನಕ ಹಿಂಡ್ಕೊಳ್ಬೇಕು ಸ್ನೇಹಿತರೆ. ಸ್ವಲ್ಪ ಬಿಸಿ ಆಗುತ್ತೆ, ಸ್ವಲ್ಪ ಜಾಗ್ರತೆಯಲ್ಲಿ ಮಾಡ್ಕೊಳ್ಳಿ. ಎಷ್ಟು ನೀರು ನಾವು ಈ ಥರ ಮಾಡಿ ಪ್ರೆಸ್ ಮಾಡಿ ತೆಗಿತೀವೋ ಅಷ್ಟು ಒಳ್ಳೆಯದು. ಆಮೇಲೆ ಇದರ ಮೇಲೆ ಒಂದು ಭಾರವಾದ ವಸ್ತುವನ್ನು ಇಡಬೇಕು. ಭಾರವಾದ ವಸ್ತುವನ್ನು ಇಡುವ ಮೊದಲು ಪನ್ನೀರನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಫುಲ್ ನೀರು ಡ್ರೈ ಆದಮೇಲೆ ಈಕ್ವಲ್ ಆಗಿ ಬರುತ್ತೆ, ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಭಾರ ವಸ್ತುವನ್ನು ಇಡುವ ಮೊದಲು ನೀವು ಇದರ ಮೇಲೆ ಕೂಡ ಒಂದು ಪ್ಲೇಟನ್ನು ಇಟ್ಕೊಂಡು ಆಮೇಲೆ ಈ ಭಾರವಾದ ವಸ್ತುವನ್ನು ಇಡಿ. ಆವಾಗ ಪನ್ನೀರ್ನ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈ ಥರ ಸ್ವಲ್ಪ ಹೊತ್ತು ಇಟ್ಟ ನಂತರ ಒಂದು 3 ಗಂಟೆಗಳ ಕಾಲ ಅಥವಾ 4 ಗಂಟೆಗಳ ಕಾಲವನ್ನು ಬಿಟ್ಟು ಓಪನ್ ಮಾಡಿದರೆ ಸ್ಪಾಂಜಿಯಾದ ಪನ್ನೀರ್ ರೆಡಿಯಾಗಿರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಸ್ನೇಹಿತರೆ, ಇದೇ ಮೆಥಡಲ್ಲಿ ಮಾಡಿದರೆ ಪರ್ಫೆಕ್ಟ್ ಆದ ಪನ್ನೀರ್ ರೆಡಿ ಆಗುತ್ತೆ. ನೀವು ಕೂಡ ಈ ಪನ್ನೀರ್ ಮಾಡೋದನ್ನು ಒಮ್ಮೆ ಟ್ರೈ ಮಾಡಿ. ಹಾಲಿನ ಪೌಡರ್ ಬದಲಿಗೆ ಹಾಲನ್ನು ಕೂಡ ಯೂಸ್ ಮಾಡಿಕೊಂಡು ಪನ್ನೀರನ್ನು ಮಾಡಬಹುದು. ಈಸಿಯಾಗಿ ಮಾಡುವಂತಹ ಪನ್ನೀರ್ ಇದು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವು ಇಲ್ಲಿ ಡೈರೆಕ್ಟಾಗಿಯೇ ನೋಡಬಹುದು. ಈ ವಿಧಾನದಲ್ಲಿ ಮಾಡಿದರೆ ಪನ್ನೀರ್ ಅಂತೂ ಪರ್ಫೆಕ್ಟ್ ಆಗಿಯೇ ಬರುತ್ತೆ. ನೀವು ಒಮ್ಮೆ ಈ ವಿಧಾನದಲ್ಲಿ ಪನ್ನೀರನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.